ಇನ್ನು ಆ ನಗರದಲ್ಲಿ ಎಲ್ಲಂದರಲ್ಲಿ ಮೊಸಳೆಗಳು. ಸ್ವಲ್ಪ ಗಮನ ತಪ್ಪಿದ್ರೂ ಜೀವಕ್ಕೆ ಗ್ಯಾರಂಟಿನೇ ಇಲ್ಲ. ನೀರಿಗೆ ಹೋದರೂ ಮೊಸಳೆ, ಮನೆಯಲ್ಲಿದ್ದರೂ ಮೊಸಳೆ ಕಾಟ. ಇದು ಮಾತ್ರ ನಮಗೆ ತಪ್ತಾ ಇಲ್ಲ ಅಂತ ಜಾನುವಾರುಗಳನ್ನು ಕಳ್ಕೊಂಡಿರ್ತಕ್ಕಂಥವ್ರು ಭಾರಿ ಆತಂಕ ವ್ಯಕ್ತಪಡಿಸ್ತಿದ್ದಾರೆ. ಯಾವ ಗ್ರಾಮದಲ್ಲಿ, ಯಾವ ನಗರದಲ್ಲಿ ನೋಡೋಣ ಬನ್ನಿ. ಕಾಳಿ ನದಿಯಲ್ಲಿ ಮೊಸಳೆಗಳ ಹಾವಳಿ. ದಾಂಡೇಲಿ ನಗರ ಪ್ರದೇಶಕ್ಕೆ ನುಗ್ಗುತ್ತಿವೆ ಮೊಸಳೆಗಳು. ಮೊಸಳೆ ದಾಳಿಗೆ 9ಕ್ಕೂ ಹೆಚ್ಚು ಜನರ ಸಾವು. ಒಂದೆಡೆ ನದಿ ತೀರದಲ್ಲಿ ಸಾಲುಗಟ್ಟಿ ನಿಂತಿರುವ ಮೊಸಳೆಗಳು, ಮತ್ತೊಂದು ಕಡೆ ತೀರಕ್ಕೆ ಬಂದ ಮೊಸಳೆಯನ್ನ ಹಿಡಿತಾ ಇರೋ ದೃಶ್ಯ. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದ್ದು. ಕಾಳಿ ನದಿಯಲ್ಲಿ ಇದೀಗ ಮೊಸಳೆಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಕಂಡಿದೆ. ಇದರ ಪರಿಣಾಮ ಆಹಾರ ಅರಸಿ ನದಿ ತೀರದಲ್ಲಿ ಇರುವ ಮೊಸಳೆಗಳು ನಗರದ ಗಲ್ಲಿಗಳಿಗೆ ಎಂಟ್ರಿ ಕೊಡ್ತಾ ಇದ್ದು ಜನರ ನೆಮ್ಮದಿ ಕಸಿಯುತ್ತಿವೆ. ಕಾಳಿ ನದಿಯಲ್ಲಿ ನಗರದ ಕಲ್ಮಶಗಳನ್ನ ತಿಂದು ಬದುಕುತ್ತಿದ್ದ ಮೊಸಳೆಗಳು ತಮ್ಮ ಸಂಖ್ಯೆ ವೃದ್ಧಿಸಿಕೊಂಡ ಕಾರಣ ಆಹಾರ ಅರಸಿ ನದಿ ಪಾತ್ರದ ಪ್ರದೇಶಗಳಿಗೆ ನುಗ್ಗುತ್ತಿವೆ. ಜನವಸತಿ ಪ್ರದೇಶದಲ್ಲಿ ಕೋಳಿ, ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡಿ ಎಳೆದೊಯ್ಯುತ್ತಿವೆ. ಇನ್ನು ಮೊಸಳೆ ದಾಳಿಯಿಂದ 2023ರಿಂದ 25ರವರೆಗೆ 9ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದ್ರೆ 2 ವರ್ಷದಲ್ಲಿ 5 ಜನರ ಮೇಲೆ ದಾಳಿ ಮಾಡಿವೆ. ಇನ್ನು ಸಾಕು ಪ್ರಾಣಿಗಳು ಲೆಕ್ಕಕ್ಕೆ ಇಲ್ಲ. ಇನ್ನು ಅರಣ್ಯ ಇಲಾಖೆ ಮೊಸಳೆ ಸಂತತಿ ಹೆಚ್ಚಾದ ಕಾರಣ ದಾಂಡೇಲಿ ನಗರದಲ್ಲಿ ಮೊಸಳೆ ಪಾರ್ಕ್ ನಿರ್ಮಿಸಿ ಸುತ್ತಮುತ್ತ ನದಿಗೆ ಸೇರುವ ನೀರಿನ ಭಾಗದಲ್ಲಿ ಕಬ್ಬಿಣದ ಜಾಲಿ ನಿರ್ಮಿಸಿದೆ. ಆದರೆ ಕೆಲವು ಕಡೆ ಈ ಕಬ್ಬಿಣದ ಜಾಲಿಗಳು ಹಾಳಾಗಿದ್ದು ಇವುಗಳ ಮೂಲಕ ಜನವಸತಿ ಪ್ರದೇಶಕ್ಕೆ ಮೊಸಳೆಗಳು ದಾಳಿ ಇಡುತ್ತಿವೆ. ಹೀಗಾಗಿ ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ಮೊಸಳೆಗಳು ನಗರ ಪ್ರದೇಶಕ್ಕೆ ಬಾರದಂತೆ ತಡಿಬೇಕು ಅನ್ನೋದು ಇಲ್ಲಿನ ಜನರ ಆಗ್ರಹ. ಈಗ ಕಾಳಿ ನದಿಯಲ್ಲಿ ಈ ಮೊಸಳೆಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಈಗ ಅವು ಮೇಲ್ಗಡೆ ಬರ್ತಾ ಇದೆ. ಕೆಲವು 1 ವರ್ಷದ ಹಿಂದೆ ಒಬ್ಬ ಬಾಲಕನನ್ನು ಒಂದು ಮೊಸಳೆ ಎಳ್ಕೊಂಡು ಹೋದ ಘಟನೆ ವರದಿಯಾಗಿತ್ತು. ಕೆಲವು ಸಲ ಪ್ರಾಣಿಗಳನ್ನು ಸಹ ಮೊಸಳೆಗಳು ಎಳೆದಿದ್ದಾವೆ. ಈಗ ಮೊಸಳೆಗಳು ನೀರಿನಿಂದ ಹೊರಗಡೆ ಬಂದು ಅವು ಸ್ವಲ್ಪ 1-2 ಸಲ ಜನವಸತಿ ಪ್ರದೇಶದಲ್ಲೂ ಬಂದಿದ್ವು. ಹೀಗಾಗಿ ಜನ ಅಲ್ಲಿ ಭೀತಿಯಿಂದ ಇರೋ ಒಂದು ವಾತಾವರಣ ಉಂಟಾಗಿದೆ. ಇನ್ನು ಮೊಸಳೆ ದಾಳಿಗಳು ನಿರಂತರವಾಗಿ ನಡೀತಾ ಇದೆ. ಹೀಗಾಗಿ ಅರಣ್ಯ ಇಲಾಖೆ ನಗರ ಪ್ರದೇಶದಲ್ಲಿ ಕ್ಷಿಪ್ರ ಕಾರ್ಯಪಡೆ ರಚಿಸಿದೆ. ಇನ್ನು ಆಗಾಗ ಮೊಸಳೆಗಳು ನಗರಕ್ಕೆ ಪ್ರವೇಶಿಸಿದಾಗ ಮೊಸಳೆಗಳನ್ನ ಹಿಡಿದು ನದಿಗೆ ಬಿಡಲಾಗ್ತಾ ಇದೆ. 2022ರಿಂದ 24ರವರೆಗೆ 6ರಿಂದ 7 ಜನರು ಮಾತ್ರ ಸಾವಾಗಿದ್ದಾರೆ ಅನ್ನೋದು ಅರಣ್ಯ ಇಲಾಖೆ ಲೆಕ್ಕ. ಆದರೆ ಸಾಕು ಪ್ರಾಣಿಗಳ ಸಾವಿನ ಲೆಕ್ಕ ಅರಣ್ಯ ಇಲಾಖೆಯ ಬಳಿ ಇಲ್ಲ. ಇನ್ನು ದಾಂಡೇಲಿ ನಗರಸಭೆ ವತಿಯಿಂದಲೂ ನದಿ ಭಾಗದಲ್ಲಿ ಕಟ್ಟೆಗಳನ್ನು ಕಟ್ಟಿ ಕಬ್ಬಿಣದ ಕಂಬಿ ಅಳವಡಿಸಿದೆ ಅನ್ನೋದು ಅರಣ್ಯ ಇಲಾಖೆಯ ಮಾತು. ಕಾಳಿ ನದಿಯಲ್ಲಿ ಮುಖ್ಯವಾಗಿ ದಾಂಡೇಲಿ ಹತ್ರ ಸುಮಾರು 2022-23ರಲ್ಲಿ 5-6 ಬಾರಿ ಸಾರ್ವಜನಿಕರ ಮೇಲೆ ಮೊಸಳೆ ದಾಳಿ ಮಾಡಿ ಸುಮಾರು ಒಂದು 5-6 ಜನ ತೀರ್ಕೊಂಡಿದ್ರು. ಅದ್ರ ಬಗ್ಗೆ ಅರಣ್ಯ ಇಲಾಖೆ ಸಹ ಪರಿಶೀಲನೆ ಮಾಡಿದಾಗ ಸುಮಾರು ಒಂದು 20 ಕಡೆ ದಾಂಡೇಲಿ ಮುನ್ಸಿಪಾಲಿಟಿ ಕಡೆಯಿಂದ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. ಕಬ್ಬಿಣದ ರಾಡ್ಗಳನ್ನ ಹಾಕ್ಬಿಟ್ಟು ಒಂದು ಪ್ರೊಟೆಕ್ಷನ್ ಜಾಗ ಮಾಡಿದ್ದೀವಿ. ಅಲ್ಲಿ ಜನ ಹೋಗಿ ನೀರನ್ನು ಬಳಸಬಹುದು, ಆದರೆ ಮೊಸಳೆಗಳಿಂದ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಇನ್ನು ದಾಂಡೇಲಿ ಭಾಗ ಪ್ರವಾಸೋದ್ಯಮಕ್ಕೂ ಹೆಸರು ಪಡೆದ ತಾಲೂಕು. ಇಲ್ಲಿ ಜಲಸಾಹಸ ಕ್ರೀಡೆಗಳು ಕಾಳಿ ನದಿಯಲ್ಲಿ ನಡೆಯುತ್ತೆ. ಮೊಸಳೆಗಳ ಸಂತತಿ ಹೆಚ್ಚಾಗಿರೋದ್ರಿಂದ ಜಲಸಾಹಸ ಚಟುವಟಿಕೆ ನಡೆಯುವ ಹಾಗೂ ಕೃಷಿ ಚಟುವಟಿಕೆ ನಡೆಯುವ ಸ್ಥಳಗಳಿಗೂ ಇದೀಗ ಮೊಸಳೆಗಳು ಲಗ್ಗೆ ಇಡ್ತಾ ಇದ್ದು ಜನ ನೆಮ್ಮದಿ ಕಳೆದುಕೊಂಡಿದ್ದಾರೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.